ವಿಶ್ವಕರ್ಮರು ಅಂದ್ರೆ ತಮ್ಮ ಅದ್ಭುತ ಕೈಚಳಕದ ಮೂಲಕವೇ ಮ್ಯಾಜಿಕ್ ಮಾಡುವವರು. ಶಿಲ್ಪಕಲೆ ಆದ್ರೂ ಸರಿ, ಚಿತ್ರಕಲೆಯಾದ್ರೂ ಸರಿ, ಮಣ್ಣಿನ ಮೂರ್ತಿಗಳಾದ್ರೂ ಸರಿ, ಸಕಲ ಕಲೆಗಳಲ್ಲಿ ಸಿದ್ಧಹಸ್ತರು. ಗಣೇಶನ ಮೂರ್ತಿಗಳ ನಿರ್ಮಾಣದಲ್ಲಿ ಅಂತಹುದೇ ಒಂದು ಅದ್ಭುತ ಹಸ್ತಕೌಶಲ್ಯ ಹೊಂದಿರುವ ಯುವಕನ ಜೀವನಗಾಥೆ ಇದು. ಆದ್ರೆ ಇವರ ಕೈಯ ಚಮತ್ಕಾರ ಕೇವಲ ಮಣ್ಣಿನ ಮೂರ್ತಿಗಳ ನಿರ್ಮಾಣದಲ್ಲಿ ಮಾತ್ರವಲ್ಲ, ಹಾವು ಹಿಡಿಯೋದ್ರಲ್ಲೂ ಪಳಗಿದ ಕೈ ಇವರದು. ಹೌದು, ಸಣ್ಣ ಕೇರೆ ಹಾವಿನಿಂದ ಹಿಡಿದು ವಿಷಕಾರಿ ಹಾವಿನವರೆಗೂ ಯಾವುದೇ ಹಾವು ತೊಂದರೆಯಲ್ಲಿದ್ರೂ ಕಿಂಚಿತ್ತೂ ಫಲಾಪೇಕ್ಷೆ ಇಲ್ಲದೆ ರಕ್ಷಣೆಗೆ ಧಾವಿಸುವ ವಿಶೇಷ ಹವ್ಯಾಸ ಹೊಂದಿರುವ ನಮ್ಮ ವಿಶ್ವಕರ್ಮ ಸಮಾಜದ ಹೆಮ್ಮೆಯ ಉರಗ ರಕ್ಷಕನನ್ನ ಪರಿಚಯಿಸಲು ವಿಶ್ವಕಲಾಮೃತ ಹೆಮ್ಮೆ ಪಡ್ತಾ ಇದೆ. ಹಾವು ಎಂದ್ರೆ ಭಯಭೀತರಾಗೋ ಜನರ ಮಧ್ಯೆ ಹಾವುಗಳ ರಕ್ಷಣೆಯನ್ನೇ ತನ್ನ ಹವ್ಯಾಸವಾಗಿಸಿಕೊಂಡಿದ್ದಾನೆ ಈ ಯುವಕ. ಆ ವಿಘ್ನ ನಿವಾರಕ ವಿಘ್ನೇಶ್ವರ ತನ್ನ ಹೊಟ್ಟೆಯ ಸುತ್ತ ಹಾವು ಸುತ್ತಿಕೊಂಡಿರುವ ದೇವರಾಗಿದ್ರೆ, ಕೋಟೆಕಾರಿನ ಈ ವಿಘ್ನೇಶ ಹಾವುಗಳ ರಕ್ಷಣೆ ಮಾಡುವ ಮೂಲಕ ಅಪಾಯದಲ್ಲಿರೋ ಹಾವುಗಳಿಗೆ ಆಪದ್ ಬಾಂಧವನಾಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಕೇವಲ ಹಾವು ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳ ರಕ್ಷಣೆ, ತೊಂದರೆಗೊಳಗಾದ ಜೀವಿಗಳಿಗೆ ಚಿಕಿತ್ಸೆ, ಮೂರ್ತಿಗಳ ನಿರ್ಮಾಣ, ಸೈಕ್ಲಿಂಗ್, ಬೀಚ್ ಕ್ಲೀನಿಂಗ್, ಸ್ವಚ್ಛ ಪರಿಸರ ಅಭಿಯಾನ, ರಕ್ತದಾನ ಶಿಬಿರ, ಹೀಗೆ ಸಮಾಜ ಸೇವೆಗೂ ಪ್ರಾಣಿಗಳ ರಕ್ಷಣೆಗೂ ಪರಿಸರ ಸಂರಕ್ಷಣೆಗೂ ಟೊಂಕ ಕಟ್ಟಿ ನಿಲ್ಲುವ ಯುವಕನ ಹೆಸರು ವಿಘ್ನೇಶ್ ಆಚಾರ್ಯ. ಇವರ ಬಗ್ಗೆ ಅದೆಷ್ಟೇ ಬರೆದ್ರೂ ಕಡಿಮೆಯೇ. ಹಾಗಾದ್ರೆ ಯಾರು ಈ ವಿಘ್ನೇಶ್ ಆಚಾರ್ಯ? ಪ್ರತಿಭಾನ್ವೇಷಣೆಯ ತಂಡ ಇವರ ಜಾಡು ಅರಸಿ ಹೋದದ್ದಾದರೂ ಯಾಕೆ? ಇವರ ಸಾಹಸಗಾಥೆಯನ್ನ ಅವಲೋಕಿಸೋಣ ಬನ್ನಿ. ವಿಘ್ನೇಶ್ ಆಚಾರ್ಯ ಮಂಗಳೂರು ಮೂಲದ ಕೋಟೆಕಾರು ಗ್ರಾಮದ ತರುಣ. ಇವರ ತಂದೆ ಶಂಕರನಾರಾಯಣ ಆಚಾರ್ಯ ಮತ್ತು ತಾಯಿ ಭಾರತಿ. ಒಬ್ಬಳು ತಂಗಿ, ಒಬ್ಬ ತಮ್ಮ. ಮನೆ ತುಂಬ ನಾಯಿಗಳು, ಹಸುಗಳು, ಮೊಲ, ಪಾರಿವಾಳ, ಇನ್ನಿತರ ಪ್ರಾಣಿ ಪಕ್ಷಿಗಳನ್ನ ಮನೆಯ ಸದಸ್ಯರಂತೆ ಕಾಣುವ ತುಂಬು ಕುಟುಂಬ ಇವರದು. ವಿಘ್ನೇಶ್ ವೃತ್ತಿಯಲ್ಲಿ ಇಂಟೀರಿಯರ್ ಡಿಸೈನರ್. ಮಂಗಳೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಪದವಿ ಪಡೆದಿರುವ ಇವರು ಸದ್ಯ ಫ್ರೀಲಾನ್ಸರ್ ಆಗಿ ತಮ್ಮದೇ ಆದ ಆಚಾರ್ಯ ಇಂಟೀರಿಯರ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಲಸದಿಂದ ಬಿಡುವು ಸಿಕ್ಕಾಗಲೆಲ್ಲ ತಮ್ಮ ಹವ್ಯಾಸಗಳ ಕಡೆ ಗಮನ ಹರಿಸ್ತಾರೆ ವಿಘ್ನೇಶ್. ಇವರ ಹವ್ಯಾಸ ಸಾಮಾನ್ಯದಲ್ಲ. ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಮಾಡುವಂತಹ ಸಾಹಸವಿದು. ಆಪತ್ತಿನಲ್ಲಿ ಸಿಲುಕಿರುವ ಹಾವುಗಳನ್ನ ರಕ್ಷಿಸುವುದು ವಿಘ್ನೇಶ್ ಅವರ ನೆಚ್ಚಿನ ಹವ್ಯಾಸಗಳಲ್ಲೊಂದು. ಅಷ್ಟಕ್ಕೂ ಇವರಿಗೆ ಹಾವುಗಳ ರಕ್ಷಣೆ ಬಗ್ಗೆ ಆಸಕ್ತಿ ಬೆಳೆದದ್ದೇ ಒಂದು ರೋಚಕ ಕತೆ. ಹಾವು ಹಿಡಿಯಲು ಪ್ರೇರಣೆ ತಂದೆ ಶಂಕರನಾರಾಯಣರು. ಅಕ್ಕಪಕ್ಕದ ಪರಿಸರದಲ್ಲಿ ಹೆಬ್ಬಾವು ಸೇರಿಕೊಂಡಿದ್ರೆ ಅದನ್ನ ಹಿಡಿದು ಸುರಕ್ಷಿತ ತಾಣಗಳಲ್ಲಿ ಬಿಡ್ತಿದ್ರು ತಂದೆ. ತಮ್ಮ ತಂದೆಯ ಈ ಕೆಲಸಗಳನ್ನ ಎಳವೆಯಿಂದಲೇ ನೋಡಿ ಬೆಳೆದ ವಿಘ್ನೇಶ್ ಕೂಡ ಅಪ್ಪನ ಹಾದಿಯಲ್ಲೇ ಬೆಳೆದ್ರು. ಮೊದಲಿಗೆ ವಿಷರಹಿತ ಹಾವುಗಳನ್ನ ರಕ್ಷಣೆ ಮಾಡ್ತಾ ಇದ್ದ ವಿಘ್ನೇಶ್ ನಂತರ ಅದನ್ನೇ ಹವ್ಯಾಸವಾಗಿ ಮುಂದುವರೆಸಿ ಈಗ ಎಲ್ಲಾ ರೀತಿಯ ಹಾವುಗಳ ರಕ್ಷಣೆಯಲ್ಲೂ ಸಿದ್ಧಹಸ್ತರು. ಹಾವುಗಳಿಗೆ ನೋವಾಗದಂತೆ ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಲು ಮೊದಲಿಗೆ ಹಾವುಗಳನ್ನ ಹಿಡಿಯುವ ವಿವಿಧ ವಿಡಿಯೋಗಳನ್ನ ನೋಡಿ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಎನ್ನುವುದನ್ನ ಕಲಿತಿರುವ ಇವರು ಬಳಿಕ ಬೇರೆ ಬೇರೆ ಹಾವು ಹಿಡಿಯುವವರ ಮತ್ತು ಉರಗ ತಜ್ಞರ ಜೊತೆ ಮಾತುಕತೆ ನಡೆಸಿ ಹಾವುಗಳ ಜೀವನ ಕ್ರಮ ಹೇಗಿರುತ್ತೆ, ಅವುಗಳನ್ನ ಹಿಡಿಯುವ ರೀತಿ ಹೇಗೆ, ವಿಷದ ಹಾವುಗಳ ಹಾವಭಾವ ಹೇಗಿರುತ್ತೆ, ಹೀಗೆ ಹಾವುಗಳ ಕುರಿತು ಸಮಗ್ರ ಮಾಹಿತಿ ಕಲೆ ಹಾಕಿದ ನಂತರವೇ ಹಾವುಗಳ ರಕ್ಷಣೆಯ ಸಾಹಸಕ್ಕೆ ಕೈ ಹಾಕಿದ್ದಾರೆ ವಿಘ್ನೇಶ್. ಸದ್ಯ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಪ್ರಮಾಣೀಕೃತರಾಗಿರುವ ಉರಗ ರಕ್ಷಕರು ನಮ್ಮ ಹೆಮ್ಮೆಯ ವಿಘ್ನೇಶ್ ಆಚಾರ್ಯ. ಹಾವುಗಳನ್ನ ಮೈಲು ದೂರದಿಂದ ನೋಡಿದ್ರೇನೆ ದೂರ ಓಡಿ ಹೋಗುವ ನಮಗೆ ಇವರ ಉರಗ ರಕ್ಷಣೆಯ ರೋಚಕ ಕತೆ ಕೇಳಿದ್ರೆ ಎದೆ ಜಲ್ಲೆನಿಸದೇ ಇರದು. ಯಾಕಂದ್ರೆ ಹಾವು ಅಂದ್ರೆ ಹೌಹಾರುವವರು ನಾವು. ಅದರಲ್ಲೂ ವಿಷಕಾರಿ ಹಾವುಗಳನ್ನ ಹಿಡಿದು ರಕ್ಷಣೆ ಮಾಡೋಕೆ ಗುಂಡಿಗೆ ಗಟ್ಟಿ ಇರಬೇಕು. ಅಚ್ಚರಿ ಪಡುವಂತಹ ವಿಷಯ ಅಂದ್ರೆ ವಿಘ್ನೇಶ್ ಇಲ್ಲಿಯವರೆಗೆ ಒಂದೆರಡಲ್ಲ, ಬರೋಬ್ಬರಿ 500ಕ್ಕೂ ಅಧಿಕ ಹಾವುಗಳನ್ನ ರಕ್ಷಿಸಿದ್ದಾರೆ. ಆರಂಭದಲ್ಲಿ ಹೆಬ್ಬಾವುಗಳನ್ನ ಮಾತ್ರ ರಕ್ಷಣೆ ಮಾಡ್ತಾ ಇದ್ದ ವಿಘ್ನೇಶ್ ಬಳಿಕ ಕೇರೆ ಹಾವು, ಕೊಳಕು ಮಂಡಲ, ಕಟ್ಟಕಡಂಬ,
ನಾಗರಹಾವು, ಬಿಸಿಲು ಹಾವು, ಗ್ರೀನ್ ವೈನ್ ಸ್ನೇಕ್, ವೂಲ್ಫ್ ಸ್ನೇಕ್, ಕುಕ್ರಿ, ಬ್ಲ್ಯಾಕ್ ಹೆಡೆಡ್ ಸ್ನೇಕ್ ಹೀಗೆ ಬೇರೆ ಬೇರೆ ರೀತಿಯ ವಿಷಯುಕ್ತ ಜೊತೆಗೆ ವಿಷರಹಿತ ಹಾವುಗಳನ್ನ ಕೂಡ ರಕ್ಷಿಸಿ ಸುರಕ್ಷಿತ ಜಾಗಕ್ಕೆ ಬಿಟ್ಟಿದ್ದಾರೆ. ವಿಘ್ನೇಶರ ಉರಗ ಪ್ರೇಮ ಎಂಥದ್ದು ಅಂದ್ರೆ, ಅವರು ಮಂಗಳೂರಿನ ಯಾವುದೇ ಪ್ರದೇಶದಿಂದ ಯಾವುದೇ ಸಮಯದಲ್ಲಿ ಹಾವುಗಳ ರಕ್ಷಣೆಗಾಗಿ ಕರೆ ಬಂದರೂ ಸಹ ತಮ್ಮೆಲ್ಲ ಕೆಲಸಗಳನ್ನ ಬದಿಗಿಟ್ಟು ನಿದ್ದೆಯನ್ನ ಭಂಗಗೊಳಿಸಿ ಮಧ್ಯರಾತ್ರಿಯಲ್ಲಿಯೂ ಆ ಜಾಗಕ್ಕೆ ತೆರಳುತ್ತಾರೆ. ಇವರಿಗೆ ಹಾವುಗಳಂದ್ರೆ ಭಯವೇ ಇಲ್ವಂತೆ. ಆರಂಭದಲ್ಲಿ ವಿಷಯುಕ್ತ ಹಾವನ್ನ ಹಿಡಿಯಲು ಭಯಪಡ್ತಿದ್ದ ವಿಘ್ನೇಶ್ಗೆ ಕ್ರಮೇಣವಾಗಿ ಹಾವುಗಳ ಜೊತೆಗಿನ ಒಡನಾಟದಿಂದಾಗಿ ಆ ಭಯವು ಕಡಿಮೆಯಾಗಿದೆಯಂತೆ. ಹತ್ತಿರದ ಪರಿಸರದಲ್ಲಿ ಕೆಲ ಜನರು ಹಾವುಗಳನ್ನ ಕೊಲ್ಲೋದನ್ನ ನೋಡಿ ಮರುಗಿ ಹಾವುಗಳ ರಕ್ಷಣೆಗೆ ಮುಂದಾದ ವಿಘ್ನೇಶ್, ಈ ಭೂಮಿ ಮೇಲೆ ಮನುಷ್ಯರು ಇಲ್ಲಾಂದ್ರೂ ಪರಿಸರ ಚೆನ್ನಾಗಿರತ್ತೆ, ಆದ್ರೆ ಹಾವುಗಳು ಇಲ್ಲವಾದ್ರೆ ಪರಿಸರ ನಾಶವಾಗತ್ತೆ. ಹಾಗಾಗಿ ಮನುಷ್ಯನಿಗಿಂತ ಹೆಚ್ಚಾಗಿ ಹಾವುಗಳು ಪರಿಸರದಲ್ಲಿ ಇರಲೇಬೇಕು ಅಂತಾರೆ. ಪರಿಸರ ಉಳಿಯಬೇಕು, ಪರಿಸರದಲ್ಲಿ ಸಮತೋಲನ ಕಾಯ್ದುಕೊಳ್ಳಬೇಕು ಅಂದ್ರೆ ಎಲ್ಲಾ ಜೀವರಾಶಿಗಳ ಹಾಗೆ ಪ್ರಕೃತಿಯಲ್ಲಿ ಹಾವುಗಳು ಸಹ ಇರಲೇಬೇಕು. ಎಲ್ಲಾ ಕ್ರಿಮಿಕೀಟಗಳಂತೆ, ಪ್ರಾಣಿ ಪಕ್ಷಿಗಳಂತೆ, ಮನುಷ್ಯರಂತೆ ಹಾವುಗಳಿಗೂ ಈ ಪ್ರಕೃತಿಯಲ್ಲಿ ಸ್ವಚ್ಛಂದವಾಗಿ ಬದುಕಲು ಹಕ್ಕಿದೆ ಎಂದು ಹೇಳುವ ವಿಘ್ನೇಶರು, ಎಷ್ಟೋ ಪ್ರಾಣಿ ಪಕ್ಷಿಗಳ ಸಂಕುಲಗಳು ಕಣ್ಮರೆಯಾದಂತೆ ಹಾವುಗಳ ಸಂತತಿ ಸಹ ಅಳಿವಿನಂಚಿಗೆ ಸಾಗಬಾರದು ಅನ್ನೋ ಕಾಳಜಿಯಿಂದ ಹಾವುಗಳ ರಕ್ಷಣೆಯ ಸವಾಲನ್ನ ಸ್ವೀಕರಿಸಿ ಮುನ್ನಡೆಯುತ್ತಿದ್ದಾರೆ. ಹಾವುಗಳನ್ನ ಯಾರು ಕೊಲ್ಲಬಾರದು ಎನ್ನುವ ಬಗ್ಗೆಯೂ ಜಾಗೃತಿಯನ್ನ ಮೂಡಿಸಿದ್ದಾರೆ. ಇದರ ಜೊತೆಗೆ ಹಾವುಗಳನ್ನ ರಕ್ಷಣೆ ಮಾಡೋದು ಎಷ್ಟು ಮುಖ್ಯವೋ ಅದನ್ನ ಸುರಕ್ಷಿತವಾದ ಜಾಗದಲ್ಲಿ ಬಿಡೋದು ಸಹ ಮುಖ್ಯ ಎನ್ನುವ ವಿಘ್ನೇಶ್, ಹಾವುಗಳನ್ನ ಹಿಡಿದ್ರೆ ಅವುಗಳನ್ನ 3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸುರಕ್ಷಿತವಾದ ಜಾಗದಲ್ಲಿ ಬಿಡಬೇಕು. ಹಾವುಗಳಿಗೂ ಅದರದ್ದೇ ಆದ ಒಂದು ವ್ಯಾಪ್ತಿ ಇದೆ. ತುಂಬಾ ದೂರ ಹೋದಾಗ ವಾತಾವರಣ ಬದಲಾವಣೆಯಾಗಿ ಹಾವುಗಳಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಎನ್ನುತ್ತಾ ಹಾವುಗಳನ್ನ ದೂರದ ಸ್ಥಳಗಳಿಗೆ ಸಾಗಿಸುವವರನ್ನ ಎಚ್ಚರಿಸಿದ್ದಾರೆ. ಹಾವುಗಳನ್ನ ಕಂಡ್ರೆ ಭಯಪಡದೆ, ಕೊಲ್ಲದೆ ಅದರ ಜೊತೆಗೆ ನಾವು ಬದುಕಲು ಆರಂಭಿಸಿದ್ರೆ ಪರಿಸರ ಸುಂದರವಾಗಿರುತ್ತೆ, ಬದುಕು ಸುಂದರವಾಗುತ್ತೆ ಎನ್ನುತ್ತಾರೆ ಪ್ರಕೃತಿ ಪ್ರೇಮಿ ವಿಘ್ನೇಶ್. ವಿಘ್ನೇಶ್ ಸಾಹಸದ ಬಗ್ಗೆ ಹೇಳೋದಾದ್ರೆ, ಇವರು ಸುಮಾರು 15 ಅಡಿ ಉದ್ದದ ಹೆಬ್ಬಾವಿನಿಂದ ಹಿಡಿದು 7 ಅಡಿ ಉದ್ದದ ನಾಗರಹಾವಿನ ರಕ್ಷಣೆ ಕೂಡ ಮಾಡಿದ್ದಾರೆ. ಬಾವಿಯಲ್ಲಿ ಬಿದ್ದ ನಾಗರಹಾವಿನ ರಕ್ಷಣೆ ಜೊತೆಗೆ ನೀರು ತುಂಬಿದ ಆಳವಾದ ಬಾವಿಗೆ ಇಳಿದು ಹೆಬ್ಬಾವಿನ ರಕ್ಷಣೆ ಕೂಡ ಮಾಡಿರೋ ಸಾಹಸಿ ಇವರು. ಜೊತೆಗೆ ಬಾವಿಯ ನೆಟ್ಟಿಗೆ ಸಿಲುಕಿದ್ದ ಅದೆಷ್ಟೋ ಹಾವುಗಳನ್ನ ಬಿಡಿಸಿ ಅದಕ್ಕೆ ಗಾಯವಾಗಿದ್ರೆ ಚಿಕಿತ್ಸೆ ನೀಡಿ ಸುರಕ್ಷಿತ ಜಾಗಕ್ಕೆ ಬಿಟ್ಟಿದ್ದಾರೆ. ಡಾಮರಿನಲ್ಲಿ ಬಿದ್ದು ಗಾಯವಾದ ಹಾವಿಗೂ ವೈದ್ಯರ ನೆರವಿನಿಂದ ಚಿಕಿತ್ಸೆ ನೀಡಿ ಗುಣಪಡಿಸಿರೋದು ಇದೆ. ಹಾವಿನ ಬಗ್ಗೆ ವಿಘ್ನೇಶ್ ಹೇಳೋದು ಏನಂದ್ರೆ, ಹಾವುಗಳನ್ನ ಕಂಡ ಕೂಡಲೇ ಜನ ಕರೆ ಮಾಡೋದು ನಿಲ್ಲಬೇಕು. ಜನರಿಗೆ ಹಾವಿನ ಬಗ್ಗೆ ಭಯ ಹೋಗ್ಬೇಕು. ಹಾವುಗಳನ್ನ ನಮ್ಮಂತೆ ಒಂದು ಜೀವಿ ಅಂದುಕೊಂಡು ಅವುಗಳಿಗೆ ತೊಂದರೆ ನೀಡದೆ ಅವುಗಳ ಪಾಡಿಗೆ ಹೋಗಲು ಬಿಡಬೇಕು. ಉರಗ ರಕ್ಷಣೆ ಮಾಡಲು ಹೋಗೋ ಮುಖ್ಯ ಉದ್ದೇಶ ಕೂಡ ಜನರಿಗೆ ಹಾವುಗಳ ಮೇಲಿನ ಭಯ ದೂರ ಮಾಡೋದು ಎನ್ನುತ್ತಾರೆ ಈ ಉರಗ ಪ್ರೇಮಿ. ಹಾವು ಕಚ್ಚಿದ ಕೂಡ್ಲೆ ಬಾಯಲ್ಲಿ ವಿಷ ಹೀರಿ ಕಾಪಾಡೋದು ಸಿನಿಮಾದಲ್ಲಿ ಮಾತ್ರ ನೋಡೋಕೆ ಚಂದ ಎನ್ನುವ ವಿಘ್ನೇಶ್, ಹಾವು ಕಚ್ಚಿದ ವಿಷವನ್ನ ಬಾಯಲ್ಲಿ ಹೀರೋದ್ರಿಂದ ರಕ್ಷಣೆಗೆ ಬಂದವನ ಜೀವಕ್ಕೂ ಅಪಾಯ ಉಂಟಾಗತ್ತೆ. ಅದನ್ನ ಮಾಡೋ ಬದಲು ಹಾವು ಕಚ್ಚಿದ ತಕ್ಷಣ ಹೆಚ್ಚು ಭಯಭೀತರಾಗದೆ ಕೂಡಲೇ ವೈದ್ಯರ ಬಳಿ ತೆರಳಿ ಚಿಕಿತ್ಸೆ ಪಡೆಯುವುದು ಮುಖ್ಯ. ಹಾವು ಕಚ್ಚಿದ ತಕ್ಷಣ ಭಯಪಟ್ರೆ ಹಾರ್ಟ್ ಬೀಟ್ ಹೆಚ್ಚಾಗಿ ದೇಹದಲ್ಲಿ ರಕ್ತ ಪರಿಚಲನೆ ಜಾಸ್ತಿಯಾಗಿ ವಿಷ ದೇಹ ಪೂರ್ತಿ ಆವರಿಸಿ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆ ಇದೆ. ಹಾಗಾಗಿ ಹಾವು ಕಚ್ಚಿದ ತಕ್ಷಣ ಭಯಪಡದೆ ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಜೀವ ಉಳಿಸಿ ಎನ್ನುವ ಮಹತ್ವದ ಸಲಹೆ ಕೂಡ ನೀಡ್ತಾರೆ ವಿಘ್ನೇಶ್. ಇದಿಷ್ಟೇ ಅಲ್ಲ, ಹಾವುಗಳ ಜೊತೆಗೆ ಪರಿಸರ ಸ್ವಚ್ಛತೆಯ ಕಡೆಗೆ ಹೆಚ್ಚು ಒತ್ತು ನೀಡುವ ಇವರು ಅನೇಕ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪರಿಸರ, ಬೀಚ್ ಮುಂತಾದೆಡೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಉಳ್ಳಾಲದಲ್ಲಿನ ಬೀಚ್ ಅನ್ನ ಏಕಾಂಗಿಯಾಗಿ ಸ್ವಚ್ಛಗೊಳಿಸುವ ಮೂಲಕ ಯುವ ಜನರಿಗೆ ಸ್ವಚ್ಛತೆಯ ಪಾಠ ಮಾಡಿದ್ದಾರೆ.
ಅಷ್ಟೇ ಅಲ್ಲ, ಸಂಘ ಸಂಸ್ಥೆಗಳ ಮೂಲಕ ರಕ್ತದಾನ ಶಿಬಿರ, ಹೆಲ್ತ್ ಕ್ಯಾಂಪ್, ಬೆಕ್ಕು ನಾಯಿಗಳ ರಕ್ಷಣೆಗೆ ದತ್ತು ಸ್ವೀಕಾರ ಕ್ಯಾಂಪ್ಗಳನ್ನ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಸೈಕ್ಲಿಂಗ್, ಬೈಕ್ ರೈಡಿಂಗ್ ಕೂಡ ಇವರ ಮನಮೆಚ್ಚಿದ ಹವ್ಯಾಸಗಳಾಗಿವೆ. ಜೊತೆಗೆ ಇವರೊಬ್ಬ ಅದ್ಭುತವಾದ ಚೆಂಡೆ ವಾದಕರು ಕೂಡ ಹೌದು. ಸಂತೋಷ್ ದೇವಾಡಿಗ ತಲಪಾಡಿ ಇವರಿಂದ ಚೆಂಡೆ ವಾದನ ಕಲಿತಿರೋ ವಿಘ್ನೇಶ್ ತಮ್ಮ ಟೀಮ್ ಜೊತೆಗೆ ವಿವಿಧ ದೇವಸ್ಥಾನಗಳಲ್ಲಿ ಜಾತ್ರಾ ಮಹೋತ್ಸವದ ಸಂದರ್ಭಗಳಲ್ಲಿ ಚೆಂಡೆ ಸೇವೆ ಕೂಡ ಸಲ್ಲಿಸ್ತಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇವರೊಬ್ಬ ಬಹುಮುಖ ಪ್ರತಿಭೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಷ್ಟೆಲ್ಲ ಹವ್ಯಾಸಗಳನ್ನ ಹೊಂದಿರೋ ವಿಘ್ನೇಶ್ಗೆ ವಿಶ್ವಕರ್ಮನ ಕೃಪಾ ಕಟಾಕ್ಷವೂ ಇದ್ದೇ ಇದೆ. ಯಾಕಂದ್ರೆ ಇವರು ಮಣ್ಣಿನ ಮೂರ್ತಿ ಮಾಡೋದ್ರಲ್ಲೂ ಸಿದ್ಧಹಸ್ತರು. ಹೌದು, ಗಣೇಶ ಚತುರ್ಥಿ, ನವರಾತ್ರಿ ಸಮಯದಲ್ಲಿ ಗೌರಿ ಗಣೇಶನ ಮೂರ್ತಿ, ಶಾರದೆಯ ಮೂರ್ತಿ ಸಹ ಮಾಡ್ತಾರೆ. ಗಣೇಶನ ಮೂರ್ತಿಯಿಂದ ಹಿಡಿದು ಹಲವು ಸಣ್ಣ ಮಧ್ಯಮ ಗಾತ್ರದ ಮೂರ್ತಿಗಳನ್ನ ಸಹ ಮಾಡ್ತಾರೆ. ಕೋಟೆಕಾರು ಸುತ್ತಮುತ್ತ ಮಾತ್ರ ಅಲ್ಲ, ತಲಶೇರಿ, ಕಣ್ಣೂರು, ಕಾನ್ಯಂಗಾಡ್ ಮತ್ತಿತರ ಸ್ಥಳಗಳಿಂದಲೂ ಮೂರ್ತಿ ನಿರ್ಮಾಣ ಮಾಡಲೆಂದೇ ಇವರನ್ನ ಅರಸಿಕೊಂಡು ಜನ ಬರ್ತಾರೆ ಅನ್ನೋದೇ ವಿಶೇಷ. ಮಣ್ಣಿಗೆ ಜೀವ ತುಂಬುವ ಇವರ ಕೈಚಳಕ ನೋಡಿದ್ರೆ ವಿಘ್ನೇಶ್ ಆಚಾರ್ಯರು ವಿಶ್ವಕರ್ಮ ದೇವರ ವರಪುತ್ರನೇ ಹೌದು ಅನ್ನೋದು ಮನಸ್ಸಿನಲ್ಲಿ ಮೂಡೋದು ಖಂಡಿತ. ದಿನದ 24 ಗಂಟೆಗಳಲ್ಲಿ ಇಷ್ಟೊಂದು ಕೆಲಸಗಳನ್ನ ಒಬ್ಬರೇ ನಿಭಾಯಿಸುವುದಕ್ಕೆ ಹೇಗೆ ಸಾಧ್ಯ ಎಂದು ನಾವು ಅಚ್ಚರಿ ಪಡ್ತಿದ್ರೆ, ವಿಘ್ನೇಶ್ ಹೇಳ್ತಾರೆ, ಪ್ರತಿಯೊಬ್ಬರಲ್ಲೂ ತುಂಬಾನೇ ಪ್ರತಿಭೆಗಳಿರುತ್ತೆ. ನಮ್ಮಲ್ಲಿ ಅಡಗಿರೋ ಪ್ರತಿಭೆಯನ್ನ ಗುರುತಿಸಿ ಅದಕ್ಕೆ ಸಮಯ ಕೊಟ್ಟು ಇಷ್ಟಪಟ್ಟು ಮಾಡಿದ್ರೆ ಯಾವ ಕೆಲಸವೂ ಕಷ್ಟ ಅನಿಸೋದೇ ಇಲ್ಲ ಎನ್ನುವ ಶ್ರಮಜೀವಿ ಇವರು. ತಮ್ಮ ಬಹುಮುಖ ಪ್ರತಿಭೆಯಿಂದ, ಪರಿಸರ ಸಂರಕ್ಷಣೆ ಮಾಡುವ ನಿಲುವಿನಿಂದ, ಪ್ರಾಣಿ ಪಕ್ಷಿಗಳತ್ತ ತೋರುವ ಕಾಳಜಿಯಿಂದ ಯುವ ಜನರಿಗೆ, ಸಮಾಜಕ್ಕೆ ಪ್ರೇರಣೆ ನೀಡುವ, ಪರಿಚಯವೇ ಬೇಕಿರದ ವಿಶ್ವಕರ್ಮ ಸಮಾಜದ ಹೆಮ್ಮೆಯ ಪರಿಸರ ಪ್ರೇಮಿ, ಉರಗ ರಕ್ಷಕ, ಚೆಂಡೆ ವಾದಕ, ಮಣ್ಣಿನ ಮೂರ್ತಿ ನಿರ್ಮಾತೃ ವಿಘ್ನೇಶ್ ಆಚಾರ್ಯರ ಸಾಧನೆ, ಸಾಹಸ ಕಥೆಗಳನ್ನ ನಮ್ಮ ಸಮಾಜಕ್ಕೆ ಪರಿಚಯಿಸಲು ವಿಶ್ವಕಲಾಮೃತ ತಂಡ ನಿಜಕ್ಕೂ ಹೆಮ್ಮೆ ಪಡ್ತಾ ಇದೆ. ನಿಮ್ಮ ಸಮಾಜಮುಖಿ ಉರಗ ರಕ್ಷಣೆಯ ಕಾರ್ಯಗಳು ಜಗತ್ತಿಗೆ ತಿಳಿಯುವಂತಾಗಲಿ. ಅದರ ಹಿಂದಿನ ಆಸ್ತಿಯನ್ನು ಜನರು ರೂಢಿಸಿಕೊಳ್ಳಿ. ನಿಮ್ಮ ಜೀವನ ಪ್ರತಿಯೊಬ್ಬರಿಗೂ ಮಾದರಿಯಾಗಲಿ ಅನ್ನೋದೇ ನಮ್ಮ ಆಶಯ ಮತ್ತು ಹಾರೈಕೆ.